Good afternoon, Miss. This is the story time. We all learn about the story. Story name is The Fox and the Grapes. What's this animal? Fox. This is the animal Fox. Fox means Nari. fox andre eno? Good. This is the what's this? This is the fruit name is grapes. Can you eat the grapes? Yes, Miss. How can taste? ದ್ರಾಕ್ಷಿ ಹಣ್ಣು ಹೇಗಿರುತ್ತೆ ತಿಂದಾಗ? ಹುಳಿ ಇರುತ್ತಾ? ಹುಳಿ ಸಿಹಿ ಎರಡು ಕೂಡ ಇರುತ್ತೆ. ಈಗ ನಾವು ನರಿ ಮತ್ತು ದ್ರಾಕ್ಷಿ ಹಣ್ಣಿನ ಕಥೆಯನ್ನು ನಾವಿವತ್ತು ಕಲಿಯೋಣ. ರೆಡಿ ಇದ್ದೀರಾ ಅಲ್ವಾ ಎಲ್ರು? Good. One day a hungry fox saw a bunch of grapes hanging from a vine. ಒಂದು ದಿನ ಹಂಗ್ರಿ ಅಂದ್ರೆ ಹಸಿವು. ಈ ನರಿಗೆ ಒಂದಿನ ತುಂಬಾ ಹಸಿವಾಗಿತ್ತು. ನೀವೆಲ್ಲ ಹಸಿವೆ ಆದಾಗ ಏನ್ ಮಾಡ್ತೀರಾ ಎಲ್ರು ನೀವು? ಹಾಗೆ ನರಿನೂ ಕೂಡ ತುಂಬಾ ಹಸಿವಾದಾಗ ಆಹಾರವನ್ನು ಹುಡ್ಕೊಂಡು ಕಾಡಲ್ಲಿ ಓಡಾಡ್ತಾ ಇತ್ತು. ಹಾಗೆ ಆಹಾರವನ್ನು ಸರ್ಚ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅದಕ್ಕೆ ದ್ರಾಕ್ಷಿ ಹಣ್ಣಿನ ಗೊಂಚಲು ಕಾಣಿಸ್ತು. ಈ ಸಾದ bunch of grapes hanging from a vine. ಅದನ್ನ ನೋಡಿದ ತಕ್ಷಣ ಅದಕ್ಕೆ ಏನ್ ಅನಿಸ್ತು ನೋಡ್ರಿ? he wanted to eat the grapes. ನರಿಗೆ ಏನ್ ಅನಿಸ್ತು? ಆ ದ್ರಾಕ್ಷಿ ಹಣ್ಣನ್ನ ನೋಡಿದ ತಕ್ಷಣ he wanted to eat the grapes. ತಿನ್ನುವಂತ ವಸ್ತುಗಳನ್ನ ನೀವು ನೋಡಿದಾಗ ನಿಮಗೆ ಏನ್ ಅನ್ಸುತ್ತೆ? ಈಗ ನಿಮ್ಮ ಎದುರುಗಡೆ ಒಂದು ಆಪಲ್, ಗ್ರೇಪ್ಸ್, ಯಾವ್ದೋ ಒಂದು ಟೈಪ್ ಇರೋಂತ ಒಂದು ಹಣ್ಣನ್ನ ಇಡ್ತೀವಿ. ಆ ಹಣ್ಣನ್ನ ನೋಡಿದ ತಕ್ಷಣ ನಿಮಗೆ ಏನ್ ಅನ್ಸುತ್ತೆ? ತಿನ್ಬೇಕು ಅನ್ಸುತ್ತೆ. ಹಾಗೆ ಆ ದ್ರಾಕ್ಷಿ ಹಣ್ಣಿನ ಗೊಂಚಲನ್ನ ನೋಡಿದಾಗ ನರಿಗೆ ಏನ್ ಅನ್ನಿಸ್ತು? he wanted to eat the grapes. ಆ ಹಣ್ಣನ್ನ ತಿನ್ಬೇಕು ಅಂತ ನರಿಗೆ ಅನ್ನಿಸ್ತು. ಆಗ ಏನ್ ಮಾಡುತ್ತೆ? ಸೊ he jumped and jumped. ಅಂತ ತುಂಬಾ ಮೇಲೆ ಇರುತ್ತೆ ದ್ರಾಕ್ಷಿ ಬಳ್ಳಿಯಲ್ಲಿ ದ್ರಾಕ್ಷಿ. ಅದನ್ನ ಏನ್ ಮಾಡುತ್ತೆ? ಸಿಗದೆ ಇರ್ತಕ್ಕಂಥ ವಸ್ತು ಮೇಲಿದ್ದಾಗ ಏನ್ ಮಾಡ್ತೀರ ನೀವು? jumped and jumped the grapes to the fox. But he could not reach the grapes. ಹಾಗೆ ಜಂಪ್ ಮಾಡಿ ಆ ಗ್ರೇಪ್ಸ್ ಅನ್ನು ಹಿಡಿಯೋದಕ್ಕೆ ಪ್ರಯತ್ನ ಮಾಡುತ್ತೆ. could not reach the grapes. ಆ ಗ್ರೇಪ್ಸ್ ದ್ರಾಕ್ಷಿ ಹಣ್ಣು ಆ ನರಿಯ ಕೈಗೆ ಸಿಗೋದಿಲ್ಲ. he was soon very tired. ಅದು ಹಿಡಿಯೋದಕ್ಕೋಸ್ಕರ ಜಂಪ್ ಮಾಡಿ 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 ಏನಾಯ್ತು? ಆ ನರಿಗೆ ಸುಸ್ತಾಗೋಯ್ತು. ಏನಾಯ್ತು? he was soon very tired. He was soon very tired and went away saying. ಜಂಪ್ ಮಾಡಿ ಮಾಡಿ ಸುಸ್ತಾಗಿ ನರಿಗೆ ಸುಸ್ತಾದ್ಮೇಲೆ ಅದು ಹೇಳುತ್ತೆ, ಹೋಗ್ತಾ ಹೋಗ್ತಾ ಹೇಳುತ್ತೆ, this grapes is also. These grapes also. ಈ ದ್ರಾಕ್ಷಿ ಹಣ್ಣು ಹುಳಿ ಇದೆ. ಅದಕ್ಕೆ ತಿನ್ನೋದಕ್ಕೆ ಆ ದ್ರಾಕ್ಷಿ ಹಣ್ಣು ಸಿಕ್ಕಿದ್ರೆ ಆ ದ್ರಾಕ್ಷಿ ಹಣ್ಣನ್ನ ನರಿ ತಿಂದಿದ್ರೆ ದ್ರಾಕ್ಷಿ ಹಣ್ಣು ಚೆನ್ನಾಗಿದೆ ಅಂತ ನರಿ ಹೇಳ್ತಿತ್ತು. ಆ ಜಂಪ್ ಮಾಡಿದ್ರು ಕೂಡ ನರಿಗೆ ಸಿಗ್ಲಿಲ್ವಲ್ಲ ದ್ರಾಕ್ಷಿ ಹಣ್ಣು. ಸಿಗದೆ ಇದ್ದಾಗ ಏನ್ ಹೇಳ್ತು? ದ್ರಾಕ್ಷಿ ಹಣ್ಣು ಹುಳಿ ಆಗಿದೆ ಅಂತ ಹೇಳ್ತು. ಈ ಕಥೆಯಿಂದ ತಿಳಿದು ಬರುವಂತ ನೀತಿ ಏನಂದ್ರೆ, ದುರಾಸೆಯ ನರಿ, ನಿರಾಸೆಯ ನರಿ. ಆಸೆ ಪಡ್ತಲ್ವಾ ದ್ರಾಕ್ಷಿ ಹಣ್ಣು ತಿನ್ನೋದಕ್ಕೆ ನರಿ, ಏನಾಯ್ತು? ಅದಕ್ಕೆ ನಿರಾಸೆ ಆಗೋಯ್ತು. ಅತಿ ಆಸೆ ನಿರಾಸೆ ಆಯ್ತು. ಯಾವುದನ್ನು ನಾವು ಇಷ್ಟಪಟ್ಟು ತಿಂತೀವಿ ಅಂತ ಹೋದಾಗ ತಿನ್ನೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವಾಗ ಏನಾಗುತ್ತೆ? ನಮಗೆಲ್ಲ ನಿರಾಸೆ ಆಗತ್ತೆ.